Welcome to PUC Tutorial of Commerce. Nanima Naveen SS. Today we are going to discuss practical oriented questions in second chapter Accounting for Partnership Basic Concept. ಇವತ್ತು ನಾವು ಅಕೌಂಟೆನ್ಸಿಯಲ್ಲಿ ಎರಡನೇ ಚಾಪ್ಟರ್ ಆದಂಥ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ನಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡೋಣ. ಒಟ್ಟು ಈ ಚಾಪ್ಟರ್ನಲ್ಲಿ 3 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸನ್ನು ರೈಸ್ ಮಾಡ್ತಾರೆ. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, 3 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ದ ಫ್ಲಕ್ಚುಯೇಟ್ ಕ್ಯಾಪಿಟಲ್ ಸಿಸ್ಟಮ್. ಸೊ ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್ ಆಗಿ ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ. ಓಕೆ, ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ PUC ಟ್ಯೂಟೋರಿಯಲ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಮಾಡುವಂಥ ಹೊಸ ವಿಡಿಯೋ ಅಪ್ಡೇಟ್ಸನ್ನು ತಗೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಬನ್ನಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ರೈಟ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಸ್ ಆಫ್ ಎ ಫಾರ್ಮ್ ವಿತ್ 5 ಇಮೇಜರಿ ಫಿಗರ್ಸ್. ಸೊ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂತ ಹೇಳಿದ್ರೆ, ರೈಟ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಫ್ ಎ ಫಾರ್ಮ್ ವಿತ್ 5 ಇಮೇಜರಿ ಫಿಗರ್ಸ್ ಅಂತ ಹೇಳಿದ್ರೆ, ಯಾವುದಾದರೂ 5 ಅಕೌಂಟ್ಸನ್ನು ತಗೊಂಡು ಅಥವಾ 5 ಐಟಮ್ಸನ್ನು ತಗೊಂಡು ಅಥವಾ 5 ಫಿಗರ್ಸನ್ನು ತಗೊಂಡು, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ಸಂಬಂಧಪಟ್ಟಾಗಿರುವಂಥ ಯಾವುದಾದ್ರೂ 5 ಐಟಮ್ನ ತಗೊಂಡು ಇಮ್ಯಾಜಿನೇಷನ್ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮನ್ನು ಕೇಳಲಿಕ್ಕೆ ಬರಲ್ಲ, ಜಸ್ಟ್ ಒಂದು ಲೈನ್ನಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರೆ. ಬಟ್ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಏನೆಲ್ಲ ಬರ್ತವೆ ಅಂತ ಹೇಳ್ಬಿಟ್ಟು ಮೊದಲೇ ಗೊತ್ತಿದ್ದರೆ, ಸೊ ಇಮ್ಯಾಜಿನೇಷನ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಉತ್ತರವನ್ನು ಬರೀಬೋದು. ಬನ್ನಿ ಹೇಗೆ ಬಂತು ಇವೆಲ್ಲ ನೋಡ್ಕೊಂಡು ಹೋಗೋಣ. ನಾನು ಯಾವುದೇ ಟ್ರೀಟ್ ಮಾಡಿದ್ದೀನಿ, ನೆಟ್ ಪ್ರಾಫಿಟ್ 1000, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 500, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 500, ಸ್ಯಾಲರಿ 200, ಕಮಿಷನ್ನು 100. ನೆಕ್ಸ್ಟ್ ಅದಾದಮೇಲೆ 2 ಸೈಡ್ ಏನು ಮಾಡಿದ್ದೀವಿ, ಟ್ಯಾಲಿ ಮಾಡಿದ್ದೀವಿ. ನೆಕ್ಸ್ಟ್ ಅದಾದಮೇಲೆ ಯಾವುದೋ ಒಂದು ಸೈಡ್ ಅಮೌಂಟು ಕಡಿಮೆ ಬರ್ತಾ ಇದೆ, ಜಾಸ್ತಿ ಇರೋ ಬ್ಯಾಲೆನ್ಸಿಂದ ಏನು ಮಾಡಿದ್ದೀವಿ, ಕಡಿಮೆ ಇರೋ ಬ್ಯಾಲೆನ್ಸನ್ನು ಕಳ್ಕೊಂಡಿದ್ವಿ. ಯಾವುದೋ ಒಂದು ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ, ಆ ಡಿಫ್ರೆನ್ಸ್ ಅಮೌಂಟನ್ನು ಒಂದು ಹೆಸರನ್ನ ಕೊಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಬರೆದಿದ್ದೀವಿ. ಅದೆಲ್ಲ ಹೇಗೆ ಬಂತು ಅಂತ ಹೇಳ್ಬಿಟ್ಟು 1 by 1 ನೋಡ್ಕೊಂಡು ಹೋಗೋಣ. ಸೊ ಮೊದಲು ಫಾರ್ಮೆಟನ್ನು ತಗೊಳ್ಬೇಕು. ಸೊ ಇದನ್ನೇನಂತ ಕರಿತೀವಿ, ಲೆಫ್ಟ್ ಸೈಡನ್ನು ಏನಂತ ಕರಿತೀವಿ, ಡೆಬಿಟ್. ರೈಟ್ ಸೈಡನ್ನು ಏನಂತ ಕರಿತೀವಿ, ಕ್ರೆಡಿಟ್. ಓಕೆ, ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಡೆಬಿಟ್ ರೆಪ್ರೆಸೆಂಟೆಡ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ರೆಪ್ರೆಸೆಂಟೆಡ್ ದ ಇನ್ಕಮ್ಸ್. ಓಕೆ, ಸೊ ಡೆಬಿಟ್ ಸೈಡಲ್ಲಿ ಬರುವಂಥದ್ದು ಕಾಲಮ್ ಪರ್ಟಿಕ್ಯುಲರ್ ಅಮೌಂಟ್, ಕ್ರೆಡಿಟ್ ಸೈಡ್ನಲ್ಲಿ ಪರ್ಟಿಕ್ಯುಲರ್ ಅಮೌಂಟ್. ಸೊ ಈ ರೀತಿ ಕಾಲಮನ್ನು ತಗೊಳ್ಬೇಕು. ಅದರ ಜೊತೆಗೆ ನಾವು ಯಾವ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾ ಇರ್ತೀವೋ ಅದರ ಹೆಡ್ಡಿಂಗನ್ನು ಬರೀಬೇಕಾಗುತ್ತೆ. ಓಕೆ, ಫಸ್ಟ್ ನಾನು ಯಾವ ಐಟಮ್ ತಗೊಳ್ತಾ ಇದ್ದೀನಿ, ಕ್ರೆಡಿಟ್ ಸೈಡಲ್ಲಿ ಬೈ ನೆಟ್ ಪ್ರಾಫಿಟ್. ಬೈ ನೆಟ್ ಪ್ರಾಫಿಟ್ ಎಲ್ಲಿಂದ ತಂದಿರ್ತೀವಿ ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ. ಸೊ ಹಾಗಾಗಿ ಅಲ್ಲಿ ಬಂದಿರುವಂಥ ಪ್ರಾಫಿಟ್ ಏನಿತ್ತು ಆ ಪ್ರಾಫಿಟನ್ನು ಏನು ಮಾಡಿದ್ದೀವಿ, ಇವಾಗ ಬ್ರೆಡ್ ಡೌನ್ ಮಾಡಿದ್ದೀನಿ. ಸೊ ಎಷ್ಟಿದೆ ಅಮೌಂಟು, ನೆಟ್ ಪ್ರಾಫಿಟ್ 1000 ಊಹೆ ಮಾಡ್ಕೊಂಡು ಬರ್ಕೊಳ್ತಾ ಇದ್ದೀನಿ. ₹1000 ನಾನು ಊಹೆ ಮಾಡಿ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಐಟಮ್ ಬಂದಾಗ, ಓಕೆ, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸೊ ಡ್ರಾಯಿಂಗ್ ಅಂತ ಹೇಳಿದ್ರೆ, ಸೊ ನಥಿಂಗ್ ಬಟ್ ಪರ್ಸ್ನಲ್ ಯೂಸ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಸೊ ಆ ಡ್ರಾಯಿಂಗ್ಸ್ ಮೇಲೆ ನಾವೇನು ಮಾಡ್ತಾಯಿದ್ವಿ, ಇಂಟ್ರೆಸ್ಟನ್ನು ಚಾರ್ಜ್ ಮಾಡಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಯಾವ ರೀತಿ ಚಾರ್ಜ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರೋದಿಲ್ಲ, ಅದರ ಬದಲಾಗಿ ನಾವೇನು ಮಾಡ್ಬೋದು, ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ನಾವೇನು ಮಾಡಬೇಕು, ಅಮೌಂಟನ್ನು ಕೊಡಬೇಕಾಗತ್ತೆ. ಎಷ್ಟು ಜನ ಪಾರ್ಟ್ನರ್ಗೆ ಅಂತ ಹೇಳಿದ್ರೆ, 2 ಜನ ಪಾರ್ಟ್ನರ್ಗೆ. ಪಾರ್ಟ್ನರ್ ಎಗೆ ಬಂದಾಗ ನಾನಿಲ್ಲಿ 300 ಕೊಡ್ತಾಯಿದ್ದೀನಿ, ಪಾರ್ಟ್ನರ್ ಬಿಗೆ ಬಂದಾಗ ₹200 ಕೊಡ್ತಾಯಿದ್ದೀನಿ. ಸೊ ಇವೆರಡನ್ನೂ ಕೂಡಿಸ್ಕೊಂಡಾಗ ನಮಗೆ ₹500 ಅಮೌಂಟ್ ಬರುತ್ತೆ. ಸೊ ಹಾಗಾಗಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ₹500. ಸೊ ಎಷ್ಟು ಐಟಮ್ ತೊಗೊಂಡೆ, ಇಲ್ಲಿಗೆ 2 ಐಟಮ್ ತೊಗೊಂಡೆ. ಒಂದು ನೆಟ್ ಪ್ರಾಫಿಟ್ಟು 1000, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗು 500, 2 ಐಟಮ್ ತೊಗೊಂಡಿದ್ದೇವೆ. ನೆಕ್ಸ್ಟ್ ಇದಾದಮೇಲೆ ಎಕ್ಸ್ಪೆನ್ಸಸ್ ಅಥವಾ ಡೆಬಿಟ್ ಸೈಡ್ ಬಂದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಡೆಬಿಟ್ ಸೈಡ್ ಬರೀಬೇಕಾದ್ರೆ ನಾವು 2ನ ಬಳಸಬೇಕಾಗತ್ತೆ.
ಸೊ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಅಮೌಂಟನ್ನು ಕೊಡ್ತಾಯಿದ್ದೀನಿ ಇಮ್ಯಾಜಿನೇಷನ್ ಮಾಡಿಕೊಂಡು. ಪಾರ್ಟ್ನರ್ ಎಗೆ ಅಂತ ಬಂದಾಗ 200 ಕೊಡ್ತಾಯಿದ್ದೀನಿ, ಪಾರ್ಟ್ನರ್ ಬಿಗೆ ಅಂತ ಬಂದಾಗ 300 ಕೊಡ್ತಾಯಿದ್ದೀನಿ. ಸೊ ಎರಡೂ ಸೇರಿಸಿ ಎಷ್ಟಾಗುತ್ತೆ? 500 rupees ಅಮೌಂಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಎಷ್ಟು ಐಟಮ್ಸ್ ಆಯಿತು? 3 ಐಟಮ್ಸ್ ಆಯಿತು. ಒಂದು ಬೈ ನೆಟ್ ಪ್ರಾಫಿಟ್, 2 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, 3 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. 3 ಐಟಮ್ ಆಯಿತು. ಸೊ ಇನ್ನೂ 2 ಫಿಗರ್ಸನ್ನು ತೋರಿಸ್ಬೇಕು. ಹಾಗಾಗಿ ನೆಕ್ಸ್ಟ್ ಟು ಸ್ಯಾಲರಿ. ಯಾವ ಸೈಡ್ ಟ್ರೀಟ್ ಮಾಡ್ತಾಯಿದ್ದೀನಿ? ಡೆಬಿಟ್ ಸೈಡ್. ಸ್ಯಾಲ್ರಿ ಒನ್ ಆಫ್ ದ ಎಕ್ಸ್ಪೆನ್ಸಸ್. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಡೆಬಿಟ್ ಸೈಡಲ್ಲಿ ಟು ಸ್ಯಾಲರಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಹೀಗೂ ಬರಿಬೋದು, ಟು ಸ್ಯಾಲರಿ ಟು ಪಾರ್ಟ್ನರ್ ಎ, ಟು ಸ್ಯಾಲರಿ ಟು ಪಾರ್ಟ್ನರ್ ಬಿ ಅಂತಲೂ ಬರಿಬೋದು. ಸೊ ಇಲ್ಲಿ ಇಮ್ಯಾಜಿನೇಷನ್ ನೋಡಿಕೊಂಡು ಇದಕ್ಕೂ ಸಹ ಅಮೌಂಟನ್ನು ಕೊಡಬೇಕಾಗತ್ತೆ. ಸೊ ನಾನಿಲ್ಲಿ 200 rupeesನ ಏನಂತ ಟ್ರೀಟ್ ಮಾಡ್ತಾಯಿದ್ದೀನಿ? ಸ್ಯಾಲರಿ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಅಮೌಂಟನ್ನು. ನೆಕ್ಸ್ಟ್ ಅದಾದಮೇಲೆ ಸೊ ಎಷ್ಟು ಐಟಮ್ಸ್ ಅದು? ಇಲ್ಲಿಗೆ 3 ಐಟಮ್ಸ್ ಆಯಿತು. 3 4 ಆಯಿತು. ನೆಟ್ ಪ್ರಾಫಿಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ. ಲಾಸ್ಟ್ ಐಟಮ್ ಯಾವುದು? ಕಮಿಷನ್. ಸೊ ಡೆಬಿಟ್ ಸೈಡ್ ಬರೀತಾರೆ, ನಾವೇನು ಸೇರಿಸ್ಬೇಕಾಗುತ್ತೆ? 2 ಅಂತ ಬರೀಬೇಕಾಗುತ್ತೆ. ಹಾಗಾಗಿ 2 ಕಮಿಷನ್. ಸೊ ಕಮಿಷನ್ಗೂ ಸಹ ನಾವೇನು ಮಾಡಬೇಕು? ಇಮ್ಯಾಜಿನೇಷನ್ ಮಾಡಿಕೊಂಡು ಒಂದು ಅಮೌಂಟನ್ನು ಬರೀಬೇಕು. ಅಮೌಂಟ್ ಎಷ್ಟು ಕೊಡ್ತಾಯಿದ್ದೀನಿ ನಾನು ಇಲ್ಲಿ ಇಮ್ಯಾಜಿನೇಷನ್ ಮಾಡಿಕೊಂಡು? ₹100 ಕೊಡ್ತಾಯಿದ್ದೀನಿ. ಸೊ ನೀವು ಅಮೌಂಟನ್ನು ಕಡಿಮೆ ಬರ್ಕೊಂಡಷ್ಟು ನಿಮಗೇನಾಗುತ್ತೆ? ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಭಾಳ ಈಸಿ ಆಗುತ್ತೆ. ಓಕೆ, ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ? ಕಡಿಮೆ ಅಮೌಂಟನ್ನೇ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟು ಸೊ 5 ಐಟಮ್ಸ್ ಕೇಳಿದ್ರು, 5 ಐಟಮ್ಸನ್ನು ಬರೆದಿದ್ದೀನಿ. ಅದರ ಜೊತೆಗೆ ಬ್ಯಾಲೆನ್ಸನ್ನು ಮಾಡಬೇಕು. ಓಕೆ, ಅದ್ರ ಜೊತೆಗೆ ಏನು ಮಾಡಬೇಕು? ನಾವು ಬ್ಯಾಲೆನ್ಸನ್ನು ಮಾಡಬೇಕಾಗತ್ತೆ. ಬ್ಯಾಲೆನ್ಸನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ಯಾವ ಸೈಡು ಅಮೌಂಟು ಜಾಸ್ತಿ ಇದೆ? ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆಯಾ ಅಥವಾ ಕ್ರೆಡಿಟ್ ಸೈಡು ಅಮೌಂಟು ಜಾಸ್ತಿ ಇದೆಯಾ? ಅದನ್ನು ನಾವೇನು ಮಾಡಬೇಕಾಗತ್ತೆ? ಕೂಡಿಸ್ಕೊಳ್ಬೇಕಾಗತ್ತೆ. ಸೊ ಡೆಬಿಟ್ ಸೈಡ್ ನೋಡೋದಾದರೆ 500, 200, 300. ಸೊ ಈ 3 ಕೂಡಿಸ್ಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? 800. ಕ್ರೆಡಿಟ್ ಸೈಡ್ ಬಂತು ಅಂತ ಹೇಳಿದ್ರೆ 1500. ಸೊ 1500 ಆಯಿತು. ಎರಡನ್ನು ಕೂಡಿಸ್ಕೊಂಡ್ರೆ 1500 ಆಯಿತು. ಹಾಗಾಗಿ ಯಾವ ಸೈಡ್ ಬೆಲೆ ಜಾಸ್ತಿ ಇದೆ ಅಥವಾ ಯಾವ ಸೈಡ್ ಅಮೌಂಟ್ ಜಾಸ್ತಿ ಇದೆ? 1500. ಕ್ರೆಡಿಟ್ ಸೈಡು ಅಮೌಂಟ್ ಜಾಸ್ತಿ ಇದೆ. ಹಾಗೇನು ಮಾಡಬೇಕು? ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ಎರಡು ಸೈಡು ನಾವು 1500 ಅಮೌಂಟನ್ನು ಬರ್ಕೊಳ್ಬೇಕು. ನೆಕ್ಸ್ಟು ಯಾವ ಸೈಡಲ್ಲಿ ಬ್ಯಾಲೆನ್ಸ್ ಕಡಿಮೆ ಇದೆಯೋ ಆ ಸೈಡಲ್ಲಿ ನಾವೇನು ಮಾಡಬೇಕು? ಜಾಸ್ತಿ ಇರೋ ಬ್ಯಾಲೆನ್ಸಿಂದ ಕಡಿಮೆ ಇರೋ ಬ್ಯಾಲೆನ್ಸನ್ನು ಕಳ್ಕೊಂಡಾಗ ಅಂತ ಹೇಳಿದ್ರೆ 1500ಇಂದ 800 rupeesನ್ನು ಕಳ್ಕೊಂಡಾಗ ನಮಗೆ ಸೊ ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ. ಆ ಡಿಫ್ರೆನ್ಸ್ ಅಮೌಂಟು 700. ಓಕೆ, ಈ 700 ಏನಂತ ಕರಿತೀವಿ ಅಂತ ಹೇಳಿದ್ರೆ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಸೊ ಈ ಪ್ರಾಫಿಟನ್ನು ಎಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ತೊಗೊಂಡೋಗ್ಬೇಕು. ಓಕೆ, ಸೊ ಇಲ್ಲಿ 700 rupees ಬಂದಿದೆ ಅಂತ ಹೇಳಿದ್ರೆ ನಮ್ಮ ಇಮ್ಯಾಜಿನೇಷನ್ ಪ್ರಕಾರ 2 ಜನ ಪಾರ್ಟ್ನರ್ ಇದ್ದಾರೆ ಅಂತ ಹೇಳಿದ್ರೆ ಬಂದಿರುವಂಥ ಲಾಭವನ್ನು ನಾವೇನು ಮಾಡಬೇಕು? ಹಂಚಬೇಕಾಗತ್ತೆ. ಅದು ಯಾವ ಪ್ರಕಾರ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ನೀವು ರೇಷಿಯೋ ಪ್ರಕಾರ ಇತ್ತು ಅಂತ ಹೇಳಿದ್ರೆ ರೇಷಿಯೋ ಪ್ರಕಾರ ಹಂಚ್ಕೊಳ್ಬೋದು. ಇಲ್ಲ ರೇಷಿಯೋನೇ ಇಲ್ಲ ಅಂತ ಹೇಳಿದ್ರೆ 1/2 ಅಂತ ಹೇಳ್ಬಿಟ್ಟು ಹಾಫ್ ಅಲ್ಲಿ ಕೊಡ್ಬೋದು. ನಾನಿಲ್ಲಿ ಇಮ್ಯಾಜಿನೇಷನ್ ಮಾಡಿಕೊಂಡು ಹಾಫ್ ಅರ್ಧವನ್ನು ಕೊಟ್ಟಿದ್ದೀನಿ. ಸೊ ಟೋಟಲ್ ಪ್ರಾಫಿಟ್ ಎಷ್ಟು? 700. ಸೊ ಅದರಲ್ಲಿ ಹಾಫ್ ಅಂತ ಬಂದಾಗ 1/2 ಅಂತ ಬಂದಾಗ ಸೊ ಹಾಗಾಗಿ ಪಾರ್ಟ್ನರ್ ಎಗೆ 350, ಪಾರ್ಟ್ನರ್ ಬಿಗೆ 350. ಸೊ ಒಟ್ಟಾರೆಯಾಗಿ 700 ಪ್ರಾಫಿಟ್. ಸೊ ಇಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಲೆಕ್ಕ. ಓಕೆ, ಸೊ ಇಲ್ಲಿ ಪ್ರಾಬ್ಲಮನ್ನು ಮೊದಲೇ ಕೊಟ್ಟಿರೋದಿಲ್ಲ, ಅದರ ಬದಲಾಗಿ ಈ ರೀತಿ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ರೈಟ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಫ್ ಎ ಫಾರ್ಮ್ ವಿತ್ 5 ಇಮೇಜರಿ ಫಿಗರ್ಸ್ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಕೇಳಿರ್ತಾರೆ. ಈ ಪ್ರಶ್ನೆಗೆ ನಾವೇನು ಮಾಡಬೇಕಾಗತ್ತೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಯಾವುದೆಲ್ಲ ಐಟಮ್ಸ್ ಬರ್ತವೋ ಆ 5 ಐಟಮ್ಸನ್ನು ತೊಗೊಂಡು ನಾವು ಲೆಕ್ಕವನ್ನು ಮಾಡಬೇಕಾಗತ್ತೆ. ಓಕೆ, ಸೊ ಇಷ್ಟನ್ನು ಮಾಡಿದ್ರೆ ನೀವು ನಿಮಗೆ 5ಕ್ಕೆ 5 ಅಂಕ ಈಸಿಯಾಗಿ ತಗೊಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ PUC ಟ್ಯೂಟರ್ ಆಫ್ ಕಾಮರ್ಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದ.